I can go and talk to Rakshit and Hemant about it as much as I want, but Chaitra ತರ ಅರ್ಥ ಮಾಡ್ಕೊಳ್ಳೋದು I guess ಅವ್ರಿಗೆ ಆಗೋದಿಲ್ಲ. ಒಟ್ಟಿಗೆ ಸೇರಿ 5 ಸಿನಿಮಾ ರಿಲೀಸ್ ಮಾಡಿದೀರಾ. ಹುಡುಕರೆ ಸಿಗ್ತಾರೆ, ಆದ್ರೆ ನಮಗೆ ಸದ್ಯಕ್ಕೆ ನಮ್ಮ ಅಟೆನ್ಷನ್ ಸ್ಪಾನ್ ಈ ಕಡೆ ಇದೆ. ಸಪ್ತ ಸಾಗರದಾಚೆ ಎಲ್ಲೋಕ್ಕಿಂತ ಮುಂಚೆ ಒಂದು ಕೆರೆ ಈಚೆ ಎಲ್ಲೋ, ರೈಟ್ ನೆಕ್ಸ್ಟ್ ಟು ಸ್ಯಾಂಕಿ ಟ್ಯಾಂಕ್ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ರುಕ್ಮಿಣಿ ಚೈತ್ರ, ಹೇಗಿದ್ದೀರಾ ಇಬ್ರು? ನಾವು ಸೂಪರ್. ಹೌ ಆರ್ ಯು? ಐ ಆಮ್ ವೆರಿ ವೆಲ್. ಫಸ್ಟ್ ಕ್ವೆಶ್ಚನ್ ಈಸ್, ಕ್ಯಾನ್ ಯು ಬಿ ಫ್ರೆಂಡ್ಸ್ ವಿತ್ ಯೋರ್ ಎಕ್ಸ್? Depends. Yeah, depends. Depends on how bad the breakup was. Yeah. ಅಲ್ಲ, ಬಟ್ ಬ್ರೇಕಪ್ ಆದ್ಮೇಲೆ, ಕವರ್ ಅಪ್ ಆದ್ಮೇಲೆ, ಎಲ್ಲ ಮರ್ತಾದ್ಮೇಲೆ ಕ್ಯಾನ್ ಯು ಬಿ ಫ್ರೆಂಡ್ಸ್? I mean cordial ಆಗಿರ್ಬೋದು, but I don't think you will have like ಹೇ ನಾನು ಮದುವೆ ಮಾಡ್ಕೊತಾ ಇದ್ದೀನಿ, ನನ್ನ ಮದುವೆಗೆ ನೀನೇ ಬೆಸ್ಟ್ ಮ್ಯಾನ್ ಆಗ್ಬೇಕು ಅಂತ ಹೊಡಿತೇನೆ, ಹೋಗಿ ಇಲ್ಲಿಂದ ಅಂತ ಹೇಳಿ ಕಳಿಸ್ಬೇಕು. ಸೊ ಐ ವಾಂಟ್ ಟು ನೋ, ಸುರಭಿ ನಿಮ್ಮ ಪಾತ್ರ, ಶಿ ಈಸ್ ಅ ಸೆಕೆಂಡ್ ಚಾನ್ಸ್ ಆರ್ ಶಿ ಈಸ್ ಅ ರೀಬೌಂಡ್? ಇದೆಲ್ಲ ತಿಳ್ಕೊಳ್ಳೋಕ್ಕಾಗಿ Side big man. already we have started the promotions already. This is the real. Yeah. It's been a great year ನಿಮ್ಮಿಬ್ರಿಗೂ. ಒಟ್ಟಿಗೆ ಸೇರಿ 5 ಸಿನಿಮಾ ರಿಲೀಸ್ ಮಾಡಿದೀರಾ. So I hope that ನಿಮ್ಗೆ ಇನ್ನಷ್ಟು ರಿಲೀಸಸ್ ಸಿಗಲಿ. But tell me something. ಒಂದು ಒಳ್ಳೆ ಪಾತ್ರ ಸಿಗೋದು ಕಷ್ಟನಾ ಅಥವಾ ಒಳ್ಳೆ ಪಾರ್ಟ್ನರ್ ಸಿಗೋದು ಇನ್ನ ಕಷ್ಟನಾ? a partner like romantic partner. Of course romantic partner. ಈ ಸದ್ಯದ ಪರಿಸ್ಥಿತಿಯಲ್ಲಿ ಕರಿಯರ್ ಕಾನ್ಸಂಟ್ರೇಟ್ ಮಾಡಿದ್ರೆ ಪಾತ್ರ ಸಿಗೋದೇ ಕಷ್ಟ. ಪಾರ್ಟ್ನರ್ ಸಿಗ್ತಾ ಇದಾರಾ? ಪಾರ್ಟ್ನರ್ ಹುಡುಕರೆ ಸಿಗ್ತಾರೆ, ಆದ್ರೆ ನಮಗೆ ಸದ್ಯಕ್ಕೆ ನಮ್ಮ ಅಟೆನ್ಷನ್ ಸ್ಪಾನ್ ಈ ಕಡೆ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಗಮನ ಅನ್ಸಿಲ್ಲ. But I'm sure like last 5-6 months ಅಲ್ಲಿ we've got like some crazy amount of male attention. Definitely. ಅಲ್ವಾ? ಮೇಕಿಂಗ್ ಫನ್. ಎಷ್ಟೊಂದು ಜನ ರ್ಯಾಂಡಮ್ ಆಗಿ ಐ ಲವ್ ಯು ಮೇಡಮ್ ಅಂತ ಎಲ್ಲ ಅದು ಸ್ವಲ್ಪ ನಾರ್ಮಲ್ ಆಗಿದೆ. ಬಟ್ ಆಲ್ ದೀಸ್ ಪೀಪಲ್ ಮೇಡಮ್ ಒಂದ್ಸತಿ ಕತೆ ಕಟ್ಬಿಡಿ ಮೇಡಮ್, ಅದು ಸ್ವಲ್ಪ ಬೈದ್ಬಿಡಿ ಮೇಡಮ್. ಬಟ್ ಪುಟ್ಟಿ ಅಂತ ಕರೆಯೋ ಜನ ತುಂಬಾ ಆಗ್ಬಿಟ್ಟಿದಾರಲ್ಲ. ಬಟ್ ಎಸ್, ಅಗೇನ್ ಕಮಿಂಗ್ ಟು ದ್ಯಾಟ್, ನಿಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕರ್ನಾಟಕದ ಕ್ರಶ್ ಅಂತ ತುಂಬಾ ಜನ ಬರೀತಾ ಇದ್ದಾರೆ. ನಿಮ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜನ ಹೇಳ್ತಾರೆ ಯು ಆರ್ ಲೈಕ್ ಆಲಿಯಾ ಭಟ್. ಸೊ ಟೆಲ್ ಮಿ, ಅಟ್ ವಾಟ್ ಪಾಯಿಂಟ್ ಇನ್ ಟೈಮ್ ಯು ಫೀಲ್ ಲೈಕ್ ಓಕೆ ಸಾಕು, ಇಸ್ ದೇರ್ ಮೋರ್ ಲೈಕ್ ಆಸ್ ಆಕ್ಟ್ರೆಸಸ್ ನಿಮ್ಗೆ ಅನ್ಸುತ್ತಾ ಓಕೆ there is more beyond this, I'm sure ನೀವಿಬ್ರು ನಿಮ್ಮ ಕಲೆನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಕೆ you are working every day. You work towards your roles. So at like what is it that ನೀವು ಆಡಿಯನ್ಸ್ ಇನ್ನ ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಫೇಸ್ ವ್ಯಾಲ್ಯೂ ಅಲ್ಲಿ ನಮ್ಮನ್ನ ನೋಡ್ಬೇಡಿ. ಅಂದ್ರೆ ಅಫ್ ಕೋರ್ಸ್ ನಾವು ವಿ ಆರ್ ಇನ್ ದ ಫ್ರಂಟ್ ಲೈನ್, ಯು ವಿಲ್ ಗೆಟ್ ಟು ಸಿ ಅಸ್ ಲೈಕ್ ದಟ್. ಅಂಡ್ ಬರೀ ನಮ್ಮ ಇಂಟರ್ವ್ಯೂ ನೋಡ್ಬಿಟ್ಟು ನೀವು ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ರೆ ಅದಕ್ಕಿಂತ ಏನೋ ಲೈಕ್ ಫನಿ ಥಿಂಗ್ ನಮಗೇನು ಅನ್ಸಲ್ಲ. ಬಿಕಾಸ್ ಆ ಇಂಟರ್ವ್ಯೂ ಅಲ್ಲಿ ಯು ನೆವರ್ ನೋ ನನ್ಗೆ ಎಷ್ಟು ಬ್ಯಾಡ್ ಡೇ ಇತ್ತು, ಇಲ್ಲ ನಮ್ಮ ಮನೆ ಹತ್ರ ಯಾರೋ ತೀರೋಗಿದ್ರೋ ಏನೋ, ಅದೆಲ್ಲ ಬಿಟ್ಟು ನಾವು ಕ್ಯಾಮ್ರಾ ಮುಂದೆ ವಿ ಆರ್ ಕಮಿಂಗ್ ಟ್ರೈಂಗ್ ಟು ಬಿ ಚೇರ್ಫುಲ್, ಟ್ರೈಂಗ್ ಟು ಪ್ರಮೋಟ್ ಸಮಥಿಂಗ್ ದಟ್ ವಿವ್ ಕ್ರಿಯೇಟೆಡ್. ಬಿಕಾಸ್ ಇಟ್ಸ್ ಸೋ ಮೆನಿ ಪೀಪಲ್ಸ್ ಬಿಸ್ನೆಸ್, ಇದೆಲ್ಲಾನು ಇನ್ವಾಲ್ವ್ ಆಗಿರುತ್ತೆ, ಮನಿ ಇನ್ವಾಲ್ವ್ ಆಗಿರುತ್ತೆ. ಸೊ ವಿ ಆರ್ ರೆಪ್ರೆಸೆಂಟಿಂಗ್ ದೆಮ್ ಅಂಡ್ ದೆನ್ ಜಸ್ಟ್ ಟ್ರೈಂಗ್ ಟು ಗಿವ್ ಅ ಗ್ಲಿಮ್ಸ್ ಆಫ್ ನಮ್ ವರ್ಕ್ ಅಂದಾಗ ನಾವು ಏನ್ ಮೆಂಟಲ್ ಬ್ರೇಕ್ ಡೌನ್ ಮುಗಿಸ್ಕೊಂಡು ಇಲ್ಲಿ ಬಂದು ನಾವು ಇಲ್ಲಿ ಬಂದ್ಬಿಟ್ಟು ನಾವು ನಗ್ತಾ ಇದೀವಿ ನಿಮಗೆ ಗೊತ್ತಿಲ್ಲ. ಸೊ ನಾವು ಎನರ್ಜೆಟಿಕ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಓವರ್ ಕಾನ್ಫಿಡೆನ್ಸ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿಲ್ಲಪ್ಪ ನಾನು ಹತ್ಕೊಂಡು ಬಂದಿದ್ದೀನಿ ಇದಕ್ಕೆ. ಸೊ ಎಲ್ಲ ಕಡೆ ಒಂದ್ ಸ್ವಲ್ಪ ಆಕ್ಟಿಂಗ್ ಇದ್ದೇ ಇದೆ. ಹೌದು. ಬಟ್ ಆಸ್ ಆಕ್ಟ್ರೆಸಸ್ ನಿಮ್ಗೆ ಅನ್ಸುತ್ತಾ ದಟ್ ಸೋಷಿಯಲ್ ಮೀಡಿಯಾ ಸ್ವಲ್ಪ ಆಕ್ಟ್ರೆಸಸ್ಗೆ ಇಟ್ಸ್ ಅ ಲಿಟಲ್ ಮೋರ್ ಮೀನ್ ದೆನ್ ವಾಟ್ ಇಟ್ ಈಸ್ ಟು ಆಕ್ಟರ್ಸ್, ಮೇಲ್ ಅಂಡ್ ಫೀಮೇಲ್? ಇದು ಅದು ಗೊತ್ತಿಲ್ಲ. ಐ ಡೋಂಟ್ ನೋ ಇಫ್ ಇಟ್ಸ್ ಮೋರ್ ಮೀನ್. ಐ ನೋ ದಟ್ ನಮ್ಮ ಫಿಸಿಕ್ಯಾಲಿಟಿ ಬಗ್ಗೆ ಇನ್ನು ಸ್ವಲ್ಪ ಗಮನ ಕೊಡ್ತಾರೆ, ಅಂದರೆ ಮೇ ಬಿ ಹೀರೋಸ್ಗಿಂತ. ಐ ನೋ ದಟ್ ಹೀರೋಸ್ಗೆ ಅವರು 6 ಪ್ಯಾಕ್ ಮಾಡ್ಕೊಂಡ್ರೆ ಅಥವಾ ಅವ್ರ ಲುಕ್ ಚೇಂಜ್ ಆದರೆ ಓ ಈ ಲುಕಿಂಗ್ ಸೊ ಕ್ಯೂಟ್ ಆ ಥರ ಒಂದು ಸ್ವಲ್ಪ ಇರುತ್ತೆ. ನಾನು ಸಾಮಾನ್ಯವಾಗಿ ನಾನು ಎತ್ನಿಕ್ ಬಟ್ಟೆ ಹಾಕೊಳ್ತೀನಿ, ರೈಟ್? ಸೊ ದಟ್ ಇಸ್ ಮೈ ಕಂಫರ್ಟ್ ಝೋನ್. ನಾನು ಆ ಥರ ಡ್ರೆಸ್ ಮಾಡ್ತೀನಿ. ನನಗೂ ಆಸೆ ಇದೆ ಟು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲುಕ್ಸ್. ಸೊ ಯಾವುದೋ ಒಂದು ಬಾಣದಾರಿದು ಯಾವುದೋ ಒಂದು ಪ್ರೊಮೋ ಶೂಟ್ ಮಾಡ್ತಾ ಇದ್ದೆ, ಅದು ಬೇರೆ ಸೆಟ್ಟಲ್ಲಿ. ಸೊ ಆ ಸೆಟ್ಟದ ಕಾಸ್ಟ್ಯೂಮ್ ಹಾಕೊಂಡಿದ್ದೆ, ಒಂದು ಯಾವುದೋ ಡ್ರೆಸ್ಸು. ಆ್ಯಂಡ್
ಅಂಡ್ ಅದರಲ್ಲಿ ಯಾರೊಬ್ರು ಕಾಮೆಂಟ್ ಮಾಡಿದ್ದಾರೆ, ಮೇಡಮ್ ನೀವು ಮುಂಚೆ ಸರಿಯಾಗಿ ಬಟ್ಟೆ ಹಾಕೊಳ್ತಾ ಇದ್ರಿ, ಇದೇನಿಂತ ಇದು. ಸೊ ದೇರ್ಸ್ ಅ ಲಾಟ್ ಆಫ್ ಪೊಲೀಸಿಂಗ್ ಆಫ್ ಥಿಂಗ್ಸ್. ಅಂಡ್ ಅಂದ್ರೆ ಅವ್ರಿಗೆ ಕತೆ ಗೊತ್ತಿರಲ್ಲ. ಇಟ್ಸ್ ಅ ಕಾಸ್ಟ್ಯೂಮ್, ನಾನು ಇದು ಹಾಕೊಳ್ಬೇಕು, ನಾನು ಇದು ಹಾಕೊಳ್ದೆ ಹೋದ್ರೆ ಇಟ್ಸ್ ಕಾಂಟ್ರಾಕ್ಚುಲಿ ಲೈಕ್ ಇಟ್ಸ್ ಅ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್. ಓ ದಟ್ಸ್ ಇಂಟ್ರೆಸ್ಟಿಂಗ್. ಬಿಕಾಸ್ ನಿಮಗೆ ಸಿನಿಮಾಲಿ ಕೊಟ್ಟಿರೋ ಬಟ್ಟೆ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ವಾಟ್ ಡು ಯು ಡು? No, that is there within reason. But so for instance, it's not like they forced me into something that I wasn't comfortable. ನನಗೆ ಆ ಬಟ್ಟೆ ಕಂಫರ್ಟಬಲ್ ಆಗಿದೆ. ಆದ್ರೆ ರಾಜು 123 ಆನ್ ಇನ್ಸ್ಟಾಗ್ರಾಮ್ ಇಸ್ ಲೈಕ್, ಮೇಡಮ್ ನೀವು ಮುಂಚೆ ಸರಿಯಾಗಿ ಬಟ್ಟೆ ಹಾಕೊಳ್ತಾ ಇದ್ರಿ, ಎಂತ ಇದು ಏನಿದು? ಇಟ್ಸ್ ಲೈಕ್ ನಮ್ಮ ಸಂಸ್ಕೃತಿ ಅಲ್ಲ. ಐ ಆಮ್ ಕಂಫರ್ಟಬಲ್, ಐ ಆಮ್ ಓಕೆ. ನನಗೆ ಇರೋ ಬೌಂಡ್ರೀಸ್ ಅಲ್ಲಿ ಇದು ಏನು ನಂಗೇನು ಪ್ರಾಬ್ಲಮ್ ಇಲ್ಲ. ಸೊ ಅಂದ್ರೆ ಆ ಥರ ಜಡ್ಜ್ಮೆಂಟ್ಸ್ ಐ ಥಿಂಕ್ ಇನ್ನೂ ಜಾಸ್ತಿ ಇರುತ್ತೆ ಹುಡುಗಿರಿಗೆ, is my experience so far. But what you were saying, ಅದಕ್ಕೆ ಮುಂಚೆ ನೀವು ಹೇಳಿದ್ದು, I think, and Chai, you also please add your experience of this. ನನಗೆ ಐ ಪುಟ್ಟಿ ಅಂತ ತುಂಬ ಅಪ್ರಿಸಿಯೇಷನ್ ಬರ್ತಾ ಇದೆ. ಆ್ಯಂಡ್ ನಾನು ಫೋಟೋ ಹಾಕಿದ್ರೆ ಓ ಯು ಲುಕಿಂಗ್ ಸೊ ನೈಸ್ ಅಂತ ಒಂದು ಅಷ್ಟು ಅಟೆನ್ಷನ್ ಬರ್ತಾ ಇದೆ. ಆದರೆ ಐ ಥಿಂಕ್ ಮೇ ಬಿ ವಿತ್ ದ ಕೈಂಡ್ಸ್ ಆಫ್ ಚಾಯ್ಸಸ್ ವಿವ್ ಮೇಡ್ ಇನ್ ಅವರ್ ವರ್ಕ್ ಆಲ್ಸೋ, ಅದಕ್ಕೂ ನಮ್ಮ ಕಲೆಗೂ ತುಂಬ ಅಪ್ರಿಸಿಯೇಷನ್ ಬರ್ತಾ ಇದೆ. ಸೊ ಆ ಥರ ಬ್ಯಾಲೆನ್ಸ್ ಇದ್ರೆ ಖುಷಿ ಆಗುತ್ತೆ. ಐ ಮೀನ್ ಇನ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ದ ವೇ ಥಿಂಗ್ಸ್ ಹ್ಯಾವ್ ಬಿನ್, ಎರಡಕ್ಕೂ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಇಟ್ಸ್ ನೈಸ್ ವೆನ್ ಯು ಡ್ರೆಸ್ ಅಪ್ ನೈಸ್ಲಿ ಅಂಡ್ ಆಫ್ ಕೋರ್ಸ್ ಹಾಕೊಂಡಿದಾಗ ಮೇಡಮ್ ಚೆನ್ನಾಗಿ ಕಾಣಿಸ್ತೀವಿ ಅಂತ ಖುಷಿ ಆಗುತ್ತೆ. ಬಟ್ ಸೀರೆ ಹಾಕೊಂಡಿದಾಗ ಐ ಡೋಂಟ್ ಥಿಂಕ್ ಯಾರು ಹೇಳ್ತಾರೆ ಚೆನ್ನಾಗಿ ಕಾಣ್ತಿಲ್ಲ. ಯೂನಿವರ್ಸಲ್ ಕಾಮೆಂಟ್. ಹೌದು, ಇಟ್ ಇಸ್ ಲೈಕ್ ಪೇರೆಂಟ್ಸ್ ನಾವು ಏನು 100 on 100 ತೆಗ್ದಾಗ ಅಪ್ರಿಶಿಯೇಟ್ ಮಾಡೋದೇ ಇಲ್ಲ. 95 ತೆಗ್ದಾಗ 5 marks ಎಲ್ಲೋ ಅಂತ ಹೇಳಕ್ ಬರ್ತಾರಲ್ಲ, ಆ ಥರ ಇದು. ಅಂಡ್ ನಮಗೆ ಇಟ್ ಟೇಕ್ಸ್ ಸೋ ಮಚ್ ಫಾರ್ ಅಸ್. ನನಗೆ ಆ ಸೆಲ್ಫ್ ಕಾನ್ಫಿಡೆನ್ಸು, ನಾವು ವಿ ಆರ್ ಪುಟ್ಟಿಂಗ್ ಸಮ್ ವರ್ಕ್ ಔಟ್ ದೇರ್. ಫೋಟೋನೇ ಇರಲಿ ಏನೇ ಇರಲಿ, ಪುಟ್ಟಿಂಗ್ ಇಟ್ ಔಟ್ ದೇರ್ ಅಂದ್ರೆ ವಿ ಆರ್ ಓಕೆ ಓಪನ್ ಟು ಕ್ರಿಟಿಸಿಸಮ್ ಆಲ್ಸೋ. ಲೈಕ್ ಯು ಲೈಕ್ ಮೈ ವರ್ಕ್ ಅಂಡ್ ದೆನ್ ಯು ಕ್ಯಾನ್ ಟೆಲ್ ಅಬೌಟ್ ಇಟ್ ಅಂತ. ಸೊ ಯು ಡೋಂಟ್ ಹ್ಯಾವ್ ಟು ನೆಸೆಸರಿಲಿ ಲೈಕ್ ಮೈ ಫೋಟೋ, ಬಟ್ ಯು ಆರ್ ಲೈಕಿಂಗ್ ಇಟ್. So it is appreciation. Correct. So you're liking it. So it takes 99 good comments for me to like feel happy about it. But it takes only one comment for tear me down. And then feel very bad about myself and think I want to tell that person, neen ankoltira tar alla nanu. You know, I'm not that person. Neen nan nodilla. You come spend time with me. Like, why are you judging me wrong? You know? ಅದಂದ್ರೆ ಮಾಡ್ಬೇಕು ಅನ್ಸುತ್ತೆ, ಬಟ್ ಎಷ್ಟು ಜನಕ್ಕೆ ಅಂತ ಮಾಡ್ತೀರಾ? ಎಕ್ಸಾಕ್ಟ್. ರಾಜು 123 ಚಿಂಟು 456 ಎಲ್ಲ ಮೆಸೇಜ್ ಮಾಡ್ಬಿಟ್ಟು ಆ ಥರ ಹೇಳಿದಾಗ ಯಾರಿಗಂತ ಹೇಳೋದು ನಾವು ಬಿಟ್ಬಿಡೋದು. ಸೊ ಐ ಥಿಂಕ್ ಇಟ್ಸ್ ತುಂಬಾ ಕೆಲಸ ಇದೆ ಅಂಡ್ ನೀವು ಮಾಡ್ತಾ ಇದ್ದೀರಾ ಅದನ್ನ. Learning when to not do things and learning when to push yourself and all of that. But as actresses ಯಾವಾಗ ನೀವು ನಿಮ್ಮನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೊಳ್ತೀರಾ? ನಾಟ್ ಸೋ ಮಚ್ ಟು ಚೈತ್ರ ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಸೈಡ್ ಎ. ನಿಮ್ಮನ್ನ ಸೈಡ್ ಬಿ ಅಲ್ಲಿ ನೋಡಿಲ್ಲ. ಯು ಫೀಲ್ ಲೈಕ್ ಓಹ್ ಏನ್ ಮಾಡ್ಬಿಡ್ತೀನಿ, ದಿಸ್ ಇಸ್ ಅಮೇಜಿಂಗ್, ಲೈಕ್ ಇದನ್ನ ಮೀರ್ಸಕ್ ಸಾಧ್ಯನೇ ಇಲ್ಲ. ಐ ಡೋಂಟ್ ನೋ. ನನಗೆ ಈಚೆಗೆ ಡಬ್ಬಿಂಗ್ ಅಲ್ಲಿ ಏನೋ ಒಂದಷ್ಟು ನೋಡಿರ್ತೀವಿ, ಬಟ್ ಅದು ಫುಲ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ರೆ, ನೀವು ಲೈಕ್ ಐಮ್ಯಾಕ್ಸ್ ಪಿಕ್ಸೆಲ್ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ರೆ ಅದು ನನಗೆ ನಿಜವಾಗ್ಲೂ ನಂಗೆ ಆಗಲ್ಲ. ಇಟ್ ಫೀಲ್ಸ್ ಅ ಲಿಟಲ್ ಟ್ರಾಮ್ಯಾಟಿಕ್ ಆಲ್ಸೋ. ಮೇ ಬಿ ಇಟ್ಸ್ ಅದರಲ್ಲಿ ನಾನು ಏನು ಪಾಸಿಟಿವ್ ಆಗಿ ತೊಗೊಳ್ತಾ ಇದ್ದೀನಿ ಅಂದರೆ ಐ ಆಮ್ ಥಿಂಕಿಂಗ್ ಇಟ್ಸ್ ಅ ಸೈನ್ ಆಫ್ ಗ್ರೋತ್. ಬಿಕಾಸ್ ನಾನೊಂದು ಸೀನ್ ನೋಡಿದ್ರೆ, ನಾನೊಂದು ಟೇಕ್ ನೋಡಿದ್ರೆ, ಐ ಆಮ್ ಜಸ್ಟ್ ಲೈಕ್ ಓ ಇದನ್ನ ಇವತ್ತು ಮಾಡಿದ್ರೆ ಐ ನೋ ಹೌ ಟು ಮೇಕ್ ಇಟ್ ಸ್ಲೈಟ್ಲಿ ಬೆಟರ್. ಐ ನೋ ಹೌ ಟು ಮೇಕ್ ಇಟ್ 5% ಬೆಟರ್ ಅಂತ. ಸೊ ದಟ್ ಮೀನ್ಸ್ ಅದು ಸೆಪ್ಟೆಂಬರ್ 2020 ಅಲ್ಲಿ ಶೂಟ್ ಮಾಡಿದ್ದು, ಇವಾಗ 23 ಅಲ್ಲಿ ಐವ್ ಗ್ರೋನ್ ಆಸ್ ಅನ್ ಆರ್ಟಿಸ್ಟ್. ಐ ನೋ ಹೌ ಟು ಮ್ಯಾನಿಪ್ಯುಲೇಟ್ ಮೈ either my physical position or emotionally ನಾನು ಏನು ಮಾಡ್ಬೋದು ಅದನ್ನ ಮೀರ್ಸಕ್ಕೆ. ಸೊ ಇಫ್ ಐ ಓನ್ಲಿ ನೋ ಹೌ ಟು ಮೇಕ್ ಇಟ್ ಬೆಟರ್, ಐ ಆಮ್ ಶ್ಯೂರ್ ಸಮನ್ ಎಲ್ಸ್ ವಿಲ್ ನೋ. ಅಂಡ್ ಇಟ್ಸ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿ. ನಾವು ನೋಡ್ತಿರ್ಬೇಕಾದ್ರೆ ಅದು ಅವತ್ತು ನಾನು ಹಿಂಗ್ ಮೂವ್ಮೆಂಟ್ ಮಾಡಬೇಕಿತ್ತು ಅದೇ ಬರ್ತಾ ಇರುತ್ತೆ. ಸೊ ಇಟ್ಸ್ ಸ್ವಲ್ಪ ಮೇಲ್ ಇದ್ದಿದ್ರೆ and it's a good thing. I mean the growth, that's how you should feel. If at all you're not doing that, then you're like saturated, ನಿಮಗೆ ಏನು ಬರ್ತಾ ಇಲ್ಲ ತಲೆಗೆ ಅಂತ. I mean fair enough. But again I'm telling this because Rukmini ನಾನು ಬೀರ್ಬಲ್ ಟೈಮ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ and I knew that she's such a lovely she had a lovely energy about her. And madhya when she was not doing work, I was like why is she not coming on screen ಜಾಸ್ತಿ ಅಂತ. ನಾನು ಅದೇ ಅನ್ಕೊಳ್ತೀನಿ. ಡು ಯು ಫೀಲ್ ಲೈಕ್ ದಟ್ ಇವಾಗ ಯಾವಾಗ ಜನ ನಿಮ್ಮ ಕರ್ನಾಟಕದ ಕ್ರಶ್, ನಾನು ಮುಂಚೆನೂ ಹಿಂಗೆ ಇದ್ದೆ ಕಣ, ವೇರ್ ವರ್ ಯು ಯು ಫೀಲ್ ದಟ್? ಐ ಜೆನ್ಯೂನ್ಲಿ ಅಂದರೆ ಈ ಕರ್ನಾಟಕ ಕ್ರಶ್ ಎಲ್ಲ ನಾನು ಜಾಸ್ತಿ ತಲೆಗೆ ಹಾಕೊಳ್ಳಲ್ಲ. ಬಿಕಾಸ್ ಇಟ್ ಫೀಲ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಅ ಫ್ಲೇವರ್ ಆಫ್ ದ ಮಂತ್ ಕೈಂಡ್ ಆಫ್ ಥಿಂಗ್. Absolutely. Keeps changing. ತಲೆಗೆ ಹಾಕೊಳ್ಳಲ್ಲ. ಅಂಡ್ this festive season.
I don't really bother about that. But when people say to me, "Ellidri ishtu varsha," I'm like, "Sir, illa audition ಮಾಡ್ತಾನೆ ಇದ್ದೆ sir." But I think credit when it's due. I think correct time ಗೆ ಬಂದಾಗ I think it's more ನಿಮ್ಗೆ ಅದ್ರದ್ದು ಮಜಾ ಇನ್ನೂ ಜಾಸ್ತಿ ತಗೊಳಕ್ಕೆ ಒಂದು ಸಿಗುತ್ತೆ. But I think all those years when she wasn't like seen, she's working on her craft. Yeah. That's why she could, once when she got the opportunity, she could do even like all those 3 years when she was at home or whatever she was doing. I think she was constantly preparing and getting, when I get the work I will do this ಅನ್ನೋ thought ಯಾವಾಗ್ಲೂ ಇತ್ತಲ್ಲ. I think that's why when she got the opportunity, you saw Priya and side B, side A. See, that sounds like ಆ ಥರ ಹೇಳಿದ್ರೆ ತುಂಬಾ ಗ್ಲೋರಿಫೈ ಅಂತ ಅನ್ಸ್ಬೋದು, ಲೈಕ್ ನನ್ನ ಅವಕಾಶ ಬರುತ್ತೆ ನಾನು ಸುಮ್ಮನೆ. ಬಟ್ ಇಟ್ಸ್ ಆಲ್ಸೋ ಆನ್ ಅ ಸರ್ಟನ್ ಲೆವೆಲ್ ನಮಗೆ ಕೆಲಸ ಇಲ್ಲದೆ ಇರುವಾಗ ತಲೆ ಕೆಟ್ಟೋಗುತ್ತೆ. ಹೌದು. And if no one else is giving you an opportunity, you sign up for a workshop, you go for a class. ಆ ಥರ ಏನಾದರೂ ಮಾಡ್ತಾನೆ ಇರಬೇಕು. ಇಲ್ಲದೆ ಹೋದ್ರೆ you will explode. ಐ ಆಮ್ ಸೋ ಗ್ಲಾಡ್ ನೀವು ವರ್ಕ್ಶಾಪ್ಸ್ ಬಗ್ಗೆ ಹೇಳಿದ್ರಿ. ಯಾಕಂದ್ರೆ ಐ ಥಿಂಕ್ ಯಾರು ಸಾಮಾನ್ಯ ಸಿನಿಮಾ ಬಗ್ಗೆ ಏನು ಅನ್ಕೊಂಡಿದ್ದಾರೆ, ದೇ ಆಲ್ವೇಸ್ ಥಿಂಕ್ ದಟ್ ಇಟ್ ಇಸ್ ಆಲ್ ಗ್ಲಾಮರ್. ಇಟ್ಸ್ ಆಲ್ ಅಬೌಟ್ ಲುಕಿಂಗ್ ಅ ಸರ್ಟನ್ ವೇ, ಅಥವಾ ವೇಟ್ ಲಾಸ್ ಮಾಡ್ಕೊಳ್ಬೇಕು, ಅಥವಾ ಈ ಥರ ಬಾಡಿ ಟೈಪ್ ಇರಬೇಕು, ಅದೆಲ್ಲ. ಐ ಆಮ್ ಸೋ ಗ್ಲಾಡ್ ದಟ್ ಯು ಸ್ಪೋಕ್ ಅಬೌಟ್ ವರ್ಕ್ಶಾಪ್. ಯಾಕಂದ್ರೆ ಐ ಥಿಂಕ್ ನಮ್ಮ ಕಲೆನ ಹೋನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇದೆ, ಅಪಾರ್ಟ್ ಫ್ರಮ್ ಲುಕಿಂಗ್ ಅ ಸರ್ಟನ್ ವೇ. ಆ್ಯಂಡ್ ಕಮಿಂಗ್ ಟು ನಿಮ್ಮ ಪಾತ್ರಗಳು ಸೈಡ್ ಎ ಸೈಡ್ ಬಿ ಅಲ್ಲಿ, ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಇಫ್ ನಿಮ್ಮ ಪಾತ್ರ ಇವ್ರು ಮಾಡಿದ್ರೆ, ಅಂದ್ರೆ ಚೈತ್ರ ಪ್ರಿಯಾ ಆಗಿದ್ರೆ, ನೀವು ಸುರಭಿ ಆಗಿದ್ರೆ, ಆಸ್ ಆಕ್ಟರ್ಸ್ ವುಡ್ ಇಟ್ ಬಿ ಮೋರ್ ಚಾಲೆಂಜಿಂಗ್ ನೌ ವೆನ್ ಯು ಥಿಂಕ್ ಆಫ್ ಇಟ್, ಎಲ್ಲ ಶೂಟ್ ಎಲ್ಲ ಆದ್ಮೇಲೆ? ನನಗಂತೂ ಡೆಫಿನೆಟ್ಲಿ, ಬಿಕಾಸ್ ಇವಾಗ ದೇರ್ ಇಸ್ ಅ ಸರ್ಟನ್ ಎನರ್ಜಿ Surabhi carries. Yeah. And there's a certain energy Priya carries, which I don't know how to tap into that. Yeah. So probably our workshops alla andre character ಕೊಟ್ಬಿಟ್ಟಿದ್ರೆ ಇನ್ನೇನು, like you have that character, you want to do something about it ಅಂತ ವರ್ಕ್ ಮಾಡ್ತಾ ಇದ್ದೆ. ಬಟ್ ಇವಾಗ ನೋಡ್ಕೊಂಡಾಗ ನನಗೆ ಇವ್ರು ಮಾಡಿದ್ರೆ ಸರಿ ಅಂತಾನೆ ನನ್ಗೆ ಅನ್ಸೋದು. ಬಟ್ ಆಡಿಯನ್ಸ್ಗೂ ಹಂಗೆ ಅನ್ಸುತ್ತೆ. ಬಟ್ ನನಗೆ ಅದು ಸಿಕ್ಕಿದ್ರೆ to get that energy, ಪ್ರಿಯಾಂದು the way she the silence, that very cute, she's already, I mean she has to be cute, so our energy na from inside without projecting, nan cute, I will give you a cute expression anta kodde, hange ಮಾಡೋದು ಅದೆಲ್ಲ it should come internally. ಅವಾಗ you have to work on that. But ನಿಮ್ಮಲ್ಲಿ ಅದೇ ಇದೆ, like I the thing is, see, with my energy ನನಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೆಂಗೆ ರೇಜ್ ಅಂತ ಹೇಳ್ದಿಯಲ್ಲ, ಅದು ಮಾಡೋದು ಪ್ರಾಬಬ್ಲಿ ಒಂದು ಸ್ವಲ್ಪ ಲೈಕ್ ಕಮ್ಮಿ ಎನರ್ಜಿ ಹಾಕ್ಬಿಟ್ಟು ನಾನು ಅದು ಮಾಡ್ಬೋದು ಅಂತ. ಬಟ್ ನಿಂತರ ಆ ಸೈಲೆನ್ಸ್ ಅಲ್ಲಿ ಟು ಆಕ್ಟ್, ದಟ್ ಈಸ್ ಅ ಟಾಸ್ಕ್ ಫಾರ್ ಮೀ ಆಸ್ ಅನ್ ಆಕ್ಟರ್. ಸೊ ದಟ್ ಒನ್ ಐ ಹ್ಯಾವ್ ಟು ಏಸ್. ಬಟ್ ದ ಥಿಂಗ್ ಇಸ್, ಅವ್ರ ರೇಂಜ್ ನೋಡಿದಾಗ, ನಾನು ನೋಡಿದಾಗ, ಲೈಕ್ if I see Chaitra's guilty, or if I see Taledanda, I see other kinds of things she has access to as emotionally as an actor. I don't think this would have been difficult at all. Would she have done Priya the way I have done? I don't think so. But I think ಈ ಥರ ಒಂದು ಪಾತ್ರದಲ್ಲಿ ನಾವು ನಮ್ಮ ಎನರ್ಜಿ ಹಾಕೋದು ಆಸ್ ಅ ಪರ್ಸನ್, ಆಸ್ ಅನ್ ಆಕ್ಟರ್, ಅದು ತುಂಬ ಮುಖ್ಯ. ಸೊ ನನ್ನಲ್ಲಿರೋ ಒಂದು ಸಾರ್ಟ್ ಆಫ್ ಲೈಕ್ ಗಂಭೀರತೆ, ಆ ಸೀರಿಯಸ್ನೆಸ್ಸು, ಆ ಸೈಲೆನ್ಸು, ಆ ಗ್ರಾವಿಟಿ ನಾನು ಹಾಕಿದ್ದೀನಿ. ಚೈತ್ರಲ್ಲಿ ಇರೋ ಒಂದು ರೇಜ್, ಫಾರ್ ಎಕ್ಸಾಂಪಲ್ ಇನ್ ಸೆಕೆಂಡ್ ಹಾಫ್ ಆಫ್ ಸೈಡ್ ಎ ಪ್ರಿಯಾ, ಐ ಥಿಂಕ್ ದಟ್ ವುಡ್ ಹ್ಯಾವ್ ರಿಯಲಿ ಶೈನ್. ನನ್ನ ಎಕ್ಸ್ಪೀರಿಯನ್ಸ್ ಬಂದಾಗ, ಇಫ್ ಐ ವರ್ ಟು ಪ್ಲೇ ಸುರಭಿ, ಐ ಡೋಂಟ್ ಥಿಂಕ್ ಅದು ಬೈ ನೌ ಆಫ್ಟರ್ ಹ್ಯಾವಿಂಗ್ ಡನ್ ಸೈಡ್ ಎ ಆ್ಯಂಡ್ ಸೈಡ್ ಬಿ, ಐ ಥಿಂಕ್ ನನಗೆ ನನ್ನೊಂದು ಕೇಪಬಿಲಿಟೀಸಲ್ಲಿ ಒಂದು ಸ್ವಲ್ಪ ನಂಬಿಕೆ ಬಂದಿದೆ. ಸೊ ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಫೌಂಡ್ ಇಟ್ ಡಿಫಿಕಲ್ಟ್. I think the part I would have found difficult, that I think Chaitra has aced, because again I am an introvert, is joining a team after they've already done ಅರ್ಧ ಕೆಲಸ. ಅಂದರೆ ಆ ಥರ ನಾನು ಸಾಮಾನ್ಯವಾಗಿ ಐ ಡೋಂಟ್ ಇನ್ಕ್ಲೂಡ್ ಮೈ ಸೆಲ್ಫ್ ಇನ್ ಥಿಂಗ್ಸ್. ಐ ಥಿಂಕ್ ನನಗೆ ಅವನ ಪರ್ಸ್ನಲ್ ಫ್ರೆಂಡ್ ಕಷ್ಟ ಅನಿಸ್ತಿತ್ತು. ಬಟ್ ಬಿಕಾಸ್ ಮನು ಪಾತ್ರ, ಪ್ರಿಯಾ ಪಾತ್ರ ಡೈರೆಕ್ಟ್ರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಕರೆಕ್ಟ್. ದೇವ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕೈಂಡ್ ಆಫ್, ಇದು ಒಂಥರ ಸ್ಕೂಲಿಗೆ ಹೊಸ ಹುಡುಗಿ ಬಂದಂಗೆ, ಗರ್ಲ್ ಹ್ಯಾಸ್ ಕಮ್. ಕರೆಕ್ಟ್. ನಾವೇ ನಮ್ಮನ್ನು ಆ ಗ್ರೂಪ್ ಡೈನಾಮಿಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಆ್ಯಂಡ್ ದಟ್ ವಿಲ್ ಆಲ್ಸೋ ಲೀಡ್ ಟು ಅ ಬೆಟರ್ ಎಕ್ಸ್ಪೀರಿಯನ್ಸ್ ಫಾರ್ ದ ಆಕ್ಟರ್, ಬಟ್ ಆಲ್ಸೋ ಕ್ಯಾರೆಕ್ಟರ್ಗೆ ಹಂಗಿರ್ಬೇಕು. ಅಂಡ್ ಆಸ್ ಅ ಪರ್ಸನ್ ಐ ಆಮ್ ನಾಟ್ ಲೈಕ್ ದಟ್. ಅಂದ್ರೆ ನನ್ನನ್ನು ಯಾರು ಕರೀದೇ ಹೋದ್ರೆ ಐಲ್ ಸ್ಟೇ ಆನ್ ಔಟ್ಸೈಡ್ ಅಂಡ್ ಬಿ ಲೈಕ್, ಆಯ್ತು ನಾಳೆ ಕ್ಲಾಸಿಗೆ ಸಿಗೋಣ, ನಾಳೆ ಸಿಗ್ತೀನಿ, I was an intruder. ಅವಳು ಕ್ಯಾರವನ್ ಇದ್ರು. ಬಿಕಾಸ್ I mean that also the energy, like ನೋಡಿದ ತಕ್ಷಣ I want to know this person ಅಂತ ನಮಗೂ ಅನ್ಸ್ಬೇಕು. Even if it's an extrovert, you can't be like, you know ಎಲ್ಲರೂ ನಮ್ಮ ಫ್ರೆಂಡ್ಸ್ ಇಲ್ಲ. So many people that are colleagues to me. But like how Ruku ಆ energy
Correct. First move ನಾನು ಮಾಡಿದಾಗ she was open to it. She's like, okay, I can let her in little by little, and then she's like, then you see she is also, you know, in that space she's an extrovert. Right. You know. So once you know each other, new location. But tell me something. Sapta Saagaradaache Ello ishtu intense cinema ide. A agli, B agli, A alli I think there's a lot of love and pain, and B is all about revenge. I think also the colors. Love pain ide. Love pain ide. Alla, because colors also kuda ನೀವು blue ಹಾಕಿದೀರಾ ಅವಾಗ, ಇಲ್ಲಿ red ಹಾಕಿದೀರಾ. So I'm just like going with the color psychology. ಅದು ನೆನ್ನೆ ನಾವು ಇಂಟರ್ವ್ಯೂ ಅಲ್ಲಿ ಯಾವುದೋ ಒಂದು ಮಾತಾಡುವಾಗ ಇವರು ಹೇಮಂತ್ ಅವ್ರು ಹೇಳ್ತಾ ಇದ್ರು ಹೆಂಗ್ ಅದ್ ರೆಡ್ ಆಯ್ತಂತ. ಸೈಡ್ ಅಲ್ಲಿ ನೀವು ನೋಡಿದ್ರೆ ಆ ಥ್ರೆಡ್ ಮೇಲೆ ಬ್ಲಡ್ ಬಿತ್ತು. ಸೊ ಅದು ಹಂಗಂತ. It's not just revenge. ನೀಲಿ ಬಟ್ಟೆ red ಆಗಿದೆ. But I mean ನಮ್ಮಮ್ಮ ಅಂತೂ ಲೈಕ್ ಫುಲ್ ಸೌಂಡ್ ಎಫೆಕ್ಟ್ಸ್ ಕೊಡ್ತಾ ಇದ್ರು ಸಿನಿಮಾ ನೋಡುವಾಗ, ಎಸ್ಪೆಷಲಿ ದ ಜೈಲ್ ಸೀನ್ಸ್. So I think that's the impact, but I want to know behind the scenes, because at the end of the day you're two young girls working on a film. Film set alli ಸ್ವಲ್ಪ ಏನಾದರೂ bloopers ಏನಾದರೂ SSE A B ದು ರಿಲೀಸ್ ಆದ್ರೆ would it be fun? It will be a lot of fun. I think so. I think ಎಲ್ರಿಗೂ ಸ್ವಲ್ಪ ಕಥಾರ್ಸಿಸ್ ಆಗಬಹುದು, ಬಿಕಾಸ್ ನೀವು ಮನು ಪ್ರಿಯಾ ಸುರ್ಬಿನ ಒಂದ್ ರೀತಿಯಲ್ಲಿ ನೋಡಿರ್ತೀರಾ, ಅಂಡ್ ಇಟ್ಸ್ ಇಂಟೆನ್ಸ್. ಅದು ಹ್ಯಾಪಿನೆಸ್ ಕೂಡ ಇಂಟೆನ್ಸ್ ಆಗಿದೆ, ಸ್ಯಾಡ್ನೆಸ್ ಕೂಡ ಇಂಟೆನ್ಸ್ ಆಗಿದೆ, ವೈಲೆನ್ಸ್ ಕೂಡ ಇಂಟೆನ್ಸ್ ಆಗಿದೆ. ಸೊ ಐ ಥಿಂಕ್ ಹೇಮಂತ್ ಅವ್ರೆ ನೀವೇನಾದ್ರೂ ಬ್ಲೂಪರ್ ರಿಲೀಸ್ ಮಾಡಿದ್ರೆ ಐ ಥಿಂಕ್ ಎಲ್ರಿಗೂ ತಿರುಗಿ ತರ ಮತ್ತೆ ಬ್ಲೂಪರ್ ಅಲ್ಲಿ ಸೈಡ್ A ಸೈಡ್ B ಬೇಡ. ಅಲ್ಲ ಸ್ವಲ್ಪ ಇವಾಗ ರಕ್ಷಿತ್ ಅವರು ಸೈಡ್ ಅಲ್ಲಿ ಒಂಥರ ಹಿ ಇಸ್ ಲುಕಿಂಗ್, ಅಂಡ್ ಪ್ರಿಯಾ ಅವರು ಒಂಥರ, ಅಂಡ್ ದೆನ್ ಹಿಯರ್ ವಿ ಆಲ್ ತ್ರೀ ಆಫ್ ಅಸ್ ಆರ್ ದೇರ್. ಸೊ ಅದು ಸೈಡ್ A ಸೈಡ್ B. ಎರಡು ಸೈಡ್ ಚೆನ್ನಾಗಿರ್ತಲ್ಲ. ಸೊ ದಿಸ್ ಇಸ್ ಲೈಕ್ ಅ ಹಾಫ್ ಇಯರ್ ಪ್ರಾಜೆಕ್ಟ್. ಅಂದ್ರೆ ನೀವು 4 ಜನ ಬಿಟ್ಟು ನಾವ್ ಇನ್ ಬೇರೆಯವ್ರು ಯಾರನ್ನ ನೋಡ್ಲೇಬಾರ್ದು ಫಾರ್ ಹಾಫ್ ಇಯರ್. ನಾವೇ ನಿಮ್ ಹಾರ್ಟ್ ಅಲ್ಲಿ ಅಚ್ಚೆ ಹಾಕಿರ್ಬೇಕು. That is amazing. I mean, I don't think anybody else is complaining about it anyway. ನಿಮಗೆ ಮೋಸ್ಟ್ ಫನ್ನಿಯೆಸ್ಟ್ ನರೇಷನ್ ಯಾರಾದ್ರೂ ಕೊಟ್ಟಿದ್ದಾರಾ? We don't have to take names here, but funniest narration, like ಏನೋ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೆ which they think is amazing, but ಇದಾ ಅಂತ ಅನ್ಸೋ ತರ. I think both of us have a very similar experience. ಅದು ಏನೋ ವೆರಿ ರೀಸೆಂಟ್ಲಿ ಅಂದ್ರೆ ಒಂದೇ ಕತೆ ಇಬ್ರಿಗೂ ಒಂದು ನರೇಷನ್ ಬಂದಿತ್ತು, and that's the first time I've sat through for such a long time to listen to a script like that, and full ಅವ್ರು ನಾವು ಆಕ್ಟ್ ಮಾಡೋದು ಬೇಡ, ಅವರೇ ತೋರಿಸ್ಬಿಟ್ರು. That's the first time I saw something like that, and I was finding passion ಇಂದ ಮಾಡಿದ್ರು. ಬಟ್ ಅಂದ್ರೆ ಒಂದೇ ಪ್ರಾಜೆಕ್ಟ್ ಇಬ್ರಿಗೂ ಬಂದಿದ್ಯಾ? ನಮಗೆ ಅಪ್ರೋಚ್ ಮಾಡ್ತಾರಲ್ವಾ, they'll be constantly looking for people. So then when I was telling her ನಂಗೆ ಹಿಂಗಾಯ್ತು, she's like, what, wait a minute, ಇನ್ನೊಬ್ಬ ಸ್ವಲ್ಪ ಸೊ ಏನು ಆ ಸಿನಿಮಾ ಮಾಡ್ತಾ ಇದ್ದೀರಾ? ಅದು ನಾವು ತಿಳಿಸ್ತೀವಿ. ಏನಪ್ಪ ನೀವು ತುಂಬಾ ಎಲ್ಲ ಸಸ್ಪೆನ್ಸ್ ಅಲ್ಲಿ ಇರ್ತಾ ಇದ್ದೀರಾ? ಇಲ್ಲ, ಸ್ವಲ್ಪ ಹೀರೋಯಿನ್ ಸ್ವಲ್ಪ ಮಿಸ್ಟೀರಿಯಸ್ ಆಗಿರ್ಬೇಕು. But new age heroines are not mysterious. ಅಲ್ಲ, ನಮ್ಮ Instagram ಅಲ್ಲಿ not mysterious. Hi guys, welcome to a day in my life. ಜಿಮ್ ಹೋಗ್ಬಿಟ್ಟು ಹಿಂಗ್ ಮಾಡ್ತೀವಿ. You don't do that also. ಅದು ನಾನು ಶುರು ಮಾಡ್ತೀನಿ. ಇಂಟ್ರೆಸ್ಟ್ ಇದೆಯಾ? Very rarely comments will see. She would have taken a picture, but she'll never post. ಆ ತರ ಆಗಿರುತ್ತೆ. ಅದೇ it's just ಅಂದ್ರೆ like I know that it's I don't want to, you know, ನಮ್ಮ ಫುಡ್ ಹೇಗಿರುತ್ತೆ, ನಮ್ಮ ವರ್ಕೌಟ್ಸ್ ಹೇಗಿರುತ್ತೆ, ಅದು ಆರ್ಗ್ಯಾನಿಕ್ ಆಗಿ ನಂಗೆ ಅನ್ಸಿದ್ರೆ ಮಾಡ್ತೀನಿ, ಬಟ್ ಐ ಡೋಂಟ್ ವಾಂಟ್ ಟು ಡೂ ಇಟ್ ಜಸ್ಟ್ ಟು ಪುಟ್ ಇನ್ ಹೈಲೈಟ್ಸ್ ಇನ್ ಮೈ ಸ್ಟೋರಿ. ಅಂದ್ರೆ ನಾನು ಏನೋ ಹೊಸ, ಲೈಕ್ ನಾನು ಸರ್ಫಿಂಗ್ ಮಾಡ್ಬೇಕಾದ್ರೆ ಇಟ್ ವಾಸ್ ಅ ನ್ಯೂ ಥಿಂಗ್ ಫಾರ್ ಮಿ. ನಾನು ಆ ಪ್ರಾಸೆಸ್ ಜನರ ಜೊತೆಗೆ ಶೇರ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಸೊ ಅದನ್ನ ಶೇರ್ ಮಾಡ್ತೀನಿ. ಬಟ್ ನಾನು ಸುಮ್ಮನೆ ಜಿಮ್ಗೆ ಹೋಗ್ಬಿಟ್ಟು ಡಂಬಲ್ಸ್ ಅಂತ ಮಾಡ್ಬಿಟ್ಟು ಐ ಲೈಕ್ ನನಗೆ when I'm working on, not every day I want to take a picture, but one day I'll be like, I think I'm looking hot today, and today my abs, avaga I'll be like, okay, iವಾಗ ತಗ್ಬಿಟ್ಟು ಹಾಕೋಣ. but like ಬೇರೆ ಮೋಟಿವೇಶನ್ ಆಗುತ್ತೆ ಅದು. No, but and no judgment for that. You've worked hard ಈ ಬಾಡಿನ ಮೇಂಟೈನ್ ಮಾಡಕ್ಕೆ, ನಾವು ಫಿಟ್ ಆಗಕ್ಕೆ ಹಂಗ್ ಮಾಡಿರ್ತೀವಿ. ನಂಗೆ I feel very self conscious, so it doesn't work for me yet. ಮುಂದೆ ಹೋಗ್ತಾ ಆಗ್ಬೋದು. Yeah, you never know. ಎಲ್ಲರೂ ಹೇಳ್ತಾರಲ್ಲ, ಯಾವಾಗ ನಾವು ಈ ಸ್ಟಾರ್ಡಮ್, ಈ ಸಿನಿಮಾ ಲೈನಿಗೆ ಬಂದಿದ ತಕ್ಷಣ ಆ ಹ್ಯೂಮಿಲಿಟಿ ಅನ್ನೋದು ಇಟ್ಕೊಳ್ಳೋದು ತುಂಬ ಮುಖ್ಯ ಅಂತ. ಒಂದು ಮಟ್ಟಿಗೆ ಸಕ್ಸಸ್ ಕಂಡಾದ್ಮೇಲೆ ನಿಮ್ಗೆ ಅನ್ಸುತ್ತಾ, ಓ ಹ್ಯೂಮಿಲಿಟಿ ಈಸ್ ಲಾಟ್ ಆಫ್ ವರ್ಕ್, ಬಿಕಾಸ್ ಇಟ್ಸ್ ಈಸಿ ಟು ಗೆಟ್ ಕ್ಯಾರಿಡ್ ಅವೇ. ಒಂದು ಸ್ವಲ್ಪ ಸಕ್ಸಸ್ ಬಂದಿದ ತಕ್ಷಣ ನಮ್ಗೆ ಅನ್ಸುತ್ತೆ ಲೈಕ್ ಓಕೆ, ಏನೋ ಒಂದು ಅಂದ್ಕೊಂಡಿದ್ದ ಪ್ರಕಾರ ನಡೀತಾ ಇದೆ ಲೈಫಲ್ಲಿ. ಸೊ how much of a hard work is being humble? You know what, ನನಗೆ ಅದು ಕಾಂಟ್ರಾಸ್ಟ್. ನಾವು ಇವಾಗ ನಾವು ಹೇಗಿದ್ದೀವೋ ಹಾಗೆ ಇರೋದು ಕಂಟಿನ್ಯೂ ಮಾಡ್ತಾ ಇದ್ರೆ, ಅದು ಪೀಪಲ್ ವಿಲ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್. ಐ ಡೋಂಟ್ ನೋ ಹೌ.
ಅಂದ್ರೆ ವಿ ಆರ್ ಸಿಂಪಲ್ ಅಂಡ್ ನೈಸ್ ಹಂಗಿದ್ದಾಗ ದೇ ಆರ್ ಲೈಕ್ ಓ ಇನ್ನು ಹಿಂಗೆ ಇದಾರೆ ಸೊ ವಿ ಕ್ಯಾನ್ ಜಸ್ಟ್ ಟಾಕ್ ಎನಿಥಿಂಗ್ ಆ ಥರದ್ದು ಬಂದಾಗ ಹಂಗಲ್ಲ. ಸೊ ದೆನ್ ವೆನ್ ವಿ ಬಿಕಮ್ ಮೋರ್ ರಿಸರ್ವ್ ಪ್ರಾಬಬ್ಲಿ ಅದನ್ನ ನಾಟ್ ಬೀಯಿಂಗ್ ಹ್ಯಾವಿಂಗ್ ಹ್ಯೂಮಿಲಿಟಿ ಅಂತ ಅನ್ಕೊಳ್ಬೋದು ಅವರು. ಬಟ್ ಐ ಡೋಂಟ್ ಥಿಂಕ್ ಲೈಕ್ ಅಯ್ಯೋ ಇದು ಹೆಂಗಪ್ಪ ಮೇಂಟೈನ್ ಮಾಡೋದು, ನಾನು ಇವಾಗ ಐ ಹ್ಯಾವ್ ಟು ಬಿ ಡೌನ್ ಟು ಅರ್ತ್ ಅಂತೆಲ್ಲ ಅನ್ಸಿಲ್ಲ. ಇಟ್ಸ್ ಜಸ್ಟ್ ವಿ ಆರ್ ಆಸ್ ನಾರ್ಮಲ್ ಆಸ್ ಎನಿವನ್. ಅಂಡ್ ಐ ಥಿಂಕ್ ನಾವು ಅದನ್ನ ನಾವು ಗೊತ್ತಾಗಬೇಕು ಯಾವ ನಮ್ಮ ಏರಿಯಾದಲ್ಲಿ ಅಂದ್ರೆ ನಮ್ಮ ಲೈಫಲ್ಲಿ ಯಾವ ಏರಿಯಾದಲ್ಲಿ ನಾವು ಈ ವೇರ್ ಯು ಹ್ಯಾವ್ ಟು ಬಿ ಖಡಕ್ ನಾವು ಲೈಫಲ್ಲಿ ಎಲ್ಲಿ ನಾರ್ಮಲ್ ಆಗಿರ್ಬೋದು ಅಂತ ನಮಗೆ ಗೊತ್ತಾಗಬೇಕು. ನಾವು ಕಲ್ತ್ಕೊಳ್ತಾ ಇದೀವಿ. ಸೊ ಸಮ್ಟೈಮ್ಸ್ ಇಟ್ಸ್ ನಾಟ್ ಅಬೌಟ್ ಹ್ಯೂಮಿಲಿಟಿ ಬಟ್ ಅಂಡ್ ಆನ್ ಅನ್ ಅದರ್ ನೋಟ್ ಆಲ್ಸೋ ನನಗೆ ಫಾರ್ ಎಕ್ಸಾಂಪಲ್ ನನ್ನ ತಂಗಿ ಇದ್ದಾಳೆ ಹಂಬಲ್ ಇಟ್ಕೊಳಕ್ಕೆ. ಐ ನೀಡ್ ದಟ್ ಇನ್ ಮೈ ಲೈಫ್. ಐ ನೀಡ್ ಟು ಡ್ರ್ಯಾಗ್ ಮಿ ಡೌನ್ ಟು ಅರ್ತ್ ಅಂಡ್ ಬಿ ಲೈಕ್ ಪ್ಲೀಸ್ ಸ್ವಲ್ಪ. ಸೊ ನಮ್ಮ ಲೈಫಲ್ಲಿ ಆ ಥರ ಜನ ಇರಬೇಕು. ಆ್ಯಂಡ್ ಆಲ್ಸೋ ಐ ಥಿಂಕ್ ಐ ಸ್ಪೀಕ್ ಫಾರ್ ಮೈ ಸೆಲ್ಫ್. The age at which I have got this recognition for my work is also another factor that keeps me humble. ಅಂದ್ರೆ ನನಗೆ ಈ ತರ ಲೈಫ್ ರೋಡಲ್ಲಿ ನಡಿಬೇಕಾದ್ರೆ ಪೀಪಲ್ ಸ್ಟಾಪಿಂಗ್ ಆನ್ ದೇರ್ ಬೈಕ್ ಅಂತ ರುಕ್ಮಿಣಿ ವಸಂತಲ್ಲ ಅದು ತುಂಬಾ ಹೊಸ. ಸೊ ಐ ಹ್ಯಾವ್ ಹ್ಯಾಡ್ a lot of my young adult life not being recognized and working towards my career. So ನನಗೆ ಅದು ನೆನಪಿದೆ and ಇದು ಹೊಸದು. I'm trying to adapt to this as much as possible. So when you have both of those things in your life, it's easy to keep yourself grounded and focus on the work. And like she said, like nam circle tumma matter agutte and all of these people never treat us like film stars. So do you have tumba friends film industry inda or otherwise? We have colleagues. When we meet, it's we are cordial and things like that, but not like we share. Like for example, like I'm glad I found someone like Ruku or Nidhi, very few people that I am okay to call and then talk about my rejections also. So without judgment. I know they will not judge and they'll be like, you know what, I deal with it like this. So probably you can try anta helo anta one comfort space iroru elru illa. But otherwise everybody is very sweet. So adella illa. But personal stuff share madoಷ್ಟು ಇಲ್ಲ ನಿಮ್ಮ vulnerable self ತೋರಿಸೋಷ್ಟು I don't think we have a lot of people. So which brings me to my next question. Can actresses be friends? No. Of course. Impossible. Alla? Ruku, I can't. It's just not going to happen. I think actresses need to be friends. Yes. I think everybody needs to be friends. But to have because for example ಅಂದ್ರೆ ನಾನು ಹೇಮಂತ್ ಅವರು ರಕ್ಷಿತ್ ಅವ್ರನ್ನ ಫ್ರೆಂಡ್ಸ್ ಆಗು ಕನ್ಸಿಡರ್ ಮಾಡ್ತೀನಿ. ಬಟ್ ನಮ್ಮ ಮೇಲೆ ಇರುವಂತ ಪ್ರೆಷರ್ಸ್ ಈ ಇಂಡಸ್ಟ್ರಿನಲ್ಲಿ ಕೆಲವೊಂದ್ಸತಿ ಅವ್ರಿಗೆ ಅರ್ಥ ಆಗಲ್ಲ. ಚೈತ್ರಾಗ ಅರ್ಥ ಆಗತ್ತೆ ನನ್ನ ಮೇಲಿರೋ ಒಂಥರದ ಪ್ರೆಷರು ಬೈ ಬೀಯಿಂಗ್ ಅ ವುಮನ್ ಹೂ ಇಸ್ ಅನ್ ಆಕ್ಟರ್. ಸೊ ಅದು ಚೈತ್ರಂಗೆ ಅರ್ಥ ಆಗುತ್ತೆ. ಸೊ ಐ ಕ್ಯಾನ್ ಗೋ ಅಂಡ್ ಟಾಕ್ ಟು ರಕ್ಷಿತ್ ಅಂಡ್ ಹೇಮಂತ್ ಅಬೌಟ್ ಇಟ್ as much as I want. ಬಟ್ ಚೈತ್ರ ತರ ಅರ್ಥ ಮಾಡ್ಕೊಳ್ಳೋದು ಐ ಗೆಸ್ ಅವ್ರಿಗೆ ಆಗೋದಿಲ್ಲ. See, if you are human beings, jealousy, envy, ಇದೆಲ್ಲ ಇರುತ್ತೆ. I think we should be magnanimous to accept that feeling. But how do you deal with that feeling? Because ಯಾವಾಗಾದ್ರೂ ಬರುತ್ತಂತ ಅನ್ಸುತ್ತೆ ನನಗಾಗತ್ತೆ. I feel very what do you call it, envious or jealous, very competitive. I feel ಹಿಂಗ್ ಮಾಡಿದಾರ, okay ನಾನು ಹಿಂಗ್ ಮಾಡ್ತೀನಿ. I do feel that sometimes. So how do you deal, or do you feel like that first of all, or you kind of have a different way to deal with it? Never. ಅಂದ್ರೆ ಅವ್ರಿಗೆ ಸಿಗಬಾರ್ದಿತ್ತು. No, I'm definitely not talking about that. Don't you feel like okay maybe ನಾನೇನೋ I'm losing out on something, or ನಾನೇನಾದ್ರೂ ಮಾಡಬೇಕು because of this I'm losing out on projects? No. ಆ ಥರ ಪ್ರೆಷರಿಗೆ ಬಿದ್ದು ನಾನೇನೋ ನಂದು ಸ್ಟೈಲ್ ಆಫ್ ವರ್ಕಿಂಗೋ ಇಲ್ಲ ಸ್ಟೈಲ್ ಆಫ್ ಬಿಹೇವಿಂಗ್ ಆರ್ ಡ್ರೆಸ್ಸಿಂಗ್ ಅಪ್ ಚೇಂಜ್ ಮಾಡ್ಕೊಂಡಿದ್ದು ಇಲ್ಲವೇ ಇಲ್ಲ. ಐ ಆಲ್ವೇಸ್ ಬೀನ್ ದಟ್ ಪರ್ಸನ್ ಹೂ ಇಸ್ ವೆರಿ ಶೋರ್ ಆಫ್ ವಾಟ್ ಐ ವಾಂಟ್ ಟು ಡೂ. ಐ ಆಮ್ ದಿಸ್, ಐ ಆಮ್ ಪುಟಿಂಗ್ ಇಟ್ ಔಟ್ ದೇರ್. ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಾ, ವಾವ್ ಗ್ರೇಟ್. ಯು ವಾಂಟ್ ಟು ಕಮೆಂಟ್ ಅಬೌಟ್ ಇಟ್, ಓಕೆ ದಟ್ ಇಸ್ ಬಾದರಿಂಗ್ ಮೀ, ನೌ ಐ ವಿಲ್ ಶಟ್ ಡೌನ್ ದ ಕಾಮೆಂಟ್ಸ್. ಸೊ ಐ ಬಿಕಮ್ ದಟ್ ಪರ್ಸನ್. ಬಟ್ ನಾನು ಮಾಡೋದನ್ನ ಯಾವುದು ನಾನು ಆ ಥರ ಬೇರೆಯವ್ರ ರಿಕ್ವೈರ್ಮೆಂಟ್ಸ್ಗೆ ಟ್ವೀಕ್ ಮಾಡ್ಕೊಂಡಿದ್ದು ಇಲ್ಲವೇ ಇಲ್ಲ. ಐ ಆಮ್ ಆಲ್ವೇಸ್ ದಟ್ ಪರ್ಸನ್. ಐ ಡಿಡ್ ನಾಟ್ ಲಿಸನ್ ಟು ಮೈ ಪೇರೆಂಟ್ಸ್. ವೈ ವಿಲ್ ಐ ಲಿಸನ್ ಟು ಸಮನ್ ಎಲ್ಸ್? ದಟ್ ಈಸ್ ಮೀ. That's how I behave. So ಆ ಒಂದು ವಿಷಯ ದೆನ್ ಸಡನ್ ಆಗಿ ಇದನ್ನ ಹಿಂಗೆ ಬೇರೆದಕ್ಕೋಸ್ಕರ ಇಲ್ಲ ಇವಾಗ ನಾನು ಈ ಥರ ಹೋಗ್ಬಿಟ್ರೆ ಇಲ್ಲ ಇವಾಗ ಎಲ್ಲರೂ ಫಾರ್ ಎಕ್ಸಾಂಪಲ್ ನೀವು ಕ್ಯಾರೆಕ್ಟರ್ಸೇ ಚೂಸ್ ಮಾಡ್ತಾ ಇದ್ದೀರಾ, ಒಂದು ಸ್ವಲ್ಪ ನೀವು ಕಮರ್ಷಿಯಲ್ ಸ್ಪೇಸಿಗೆ ಬನ್ನಿ, ದಿಸ್ ಇಸ್ ಮೋರ್ ಲೈಕ್
Sapta Saagaradaache commercial, what do you want? Like he's been telling that we've made money and then we are at profit. So what is that commercial thing that you're talking about? Like you want me to be more glamorous? Then I will choose one day, someday, when I want to choose, alva. So but adhan kuda glamour factor. So Jenny looks so glamorous in her sari, but your definition of glamour I will try. It's different. ಹೌದು. ಸೊ ಅದೆಲ್ಲ ಇದೆ, ಬಟ್ ಅವ್ರು ಹೇಳ್ತಾ ಇದಾರೆ ಇಲ್ಲ ಕಾಮೆಂಟ್ಸ್ ಅಲ್ಲಿ ಒಂದಷ್ಟು ಜನ ಹೇಳಿದ್ರು ಇಲ್ಲ ಸಮ್ ಪೀಪಲ್ ಹ್ಯಾವ್ ಸಮ್ ಒಪಿನಿಯನ್ ಬಿಕಾಸ್ ದೇ ಕಮ್ ಫ್ರಮ್ ಅ ಡಿಫರೆಂಟ್ ಸ್ಕೂಲ್ ಆಫ್ ಥಾಟ್. ಅದರಿಂದ ಐ ಹ್ಯಾವ್ ನೆವರ್ ಚೇಂಜ್ ಇಟ್. I don't think anybody should. Yeah, of course. But I think ಅದು ಒಂದು ಲೈಫಲ್ಲಿ ಮೆಚುರಿಟಿ ಬರಬೇಕಾಗತ್ತೆ, that nothing else matters. But ನಾನು ನನ್ನ ಬಗ್ಗೆ ಏನು also Sonu, ಆ ಸೆಕ್ಯೂರಿಟಿ ಬರೋದು, I have to be honest, ಆ ಸೆಕ್ಯೂರಿಟಿ ಬರೋದು when you have a little bit of ಕೆಲಸ. Correct. ಅಂದ್ರೆ ನಮಗೆ ಕೆಲಸ ಇಲ್ಲದೆ ಇರುವಾಗ ಈ ಇನ್ಸೆಕ್ಯೂರಿಟೀಸ್ ಎಲ್ಲ ತಲೆಯಲ್ಲಿ ಕೂತಿರುತ್ತೆ. But I want to know, ಇವಾಗ ಪ್ರಮೋಷನ್ಸ್ ಆಲ್ಮೋಸ್ಟ್ 2 ತಿಂಗಳಿಂದ ಮಾಡ್ತಾ ಇದ್ದಾರೆ. We are seeing like you everywhere. One frequently asked question ಏನಿದೆ? ಏನಿರ್ಬೋದು? ನಿಮಗೆ ಬಾಯ್ ಫ್ರೆಂಡ್ ಇದಾರಾ? That's one of these questions. Yeah. Are you single? So how open are Rakshit ಗೆ ನಿಮ್ಮ ಮದುವೆ ಯಾವಾಗ? Rakshit, I'm coming to that question a little later. But how open are you to talk about ನಿಮ್ಮ personal life? No, but why should we talk about our personal life in public? And how do you deal ಈ ತರ ಪ್ರಶ್ನೆಗಳು ಕೇಳಿದ್ರೆ? But question ಏನಂದ್ರೆ, ಅವ್ರಿಗೆ ಬರೀ ಈ ತರ ಇಂಟ್ರೆಸ್ಟ್ ಇದೆ, ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಬಗ್ಗೆ ನೋಡೋದು. ನಮ್ಮ ಮನೇಲಿ ಇವತ್ತು ರೇಷನ್ ತಂದ್ರ ಅಂತ ಯಾರು ಕೇಳ್ತಾ ಇದಾರ? ಇಲ್ಲ ಎಲ್ಲರ ಮನೇಲಿ ರೇಷನ್ ತಂತಾರೆ, ಎಲ್ಲರ ಮನೇಲಿ ರಿಲೇಶನ್ಶಿಪ್ ಬಂದ್ಬಿಟ್ಟು ಮಾತ್ರ ಎಷ್ಟು ಯಾವ್ದು ಮಸಾಲಾ ಎಲಿಮೆಂಟ್ ಇದೆಯೋ ಅದನ್ನ ಮಾತ್ರ ಕೇಳೋದು. ಸಿಂಗಲ್ ನೋಡಿ, ಥಂಬ್ನೇಲ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಕ್ಲಿಕ್ ಬೇಟ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ನಾನು ಇವಾಗ ಇಂಟರ್ವ್ಯೂ ಮಾಡುವಾಗ ಏನ್ ಥಂಬ್ನೇಲ್ ಹಾಕ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ ಇದಾರ? No, that is like ಅಂದ್ರೆ it's, I don't know, I personally feel random ಆಗಿ ಹೋಗ್ಬಿಟ್ಟು, like I can't even when I don't know these people like personally, or personal ವಿಷಯ ಕೇಳಬಾರ್ದು. Absolutely. ಅವ್ರ ಬಗ್ಗೆ ಕೇಳ್ಬೋದು, because we are also putting it out there. Yes, ನನಗೆ ಅದೇ ಅನ್ಸುತ್ತೆ. ರಕ್ಷಿತ್ ಅವರ ಯಾವ ಸಿನಿಮಾ ಬಂದ್ರೂ ಐ ಥಿಂಕ್ ದ ಎಂಟೈರ್ ಸ್ಟೇಟ್ ಅವ್ರ ಮ್ಯಾಚ್ ಮೇಕರ್ ಆಗ್ಬಿಟ್ಟು. ಲೈಕ್ ಅವ್ರು ಯಾರಿಂದ ಮಾತಾಡ್ತಾರೆ ದಯವಿಟ್ಟು ಲೈಕ್ ಅಣ್ಣನ್ ಮದ್ವೆ ಆಗ್ಬೇಕು, ಲೈಕ್ ಅಣ್ಣ ಪ್ಲೀಸ್ ಗೆಟ್ ಮ್ಯಾರೇಜ್. ಕಾಮೆಂಟ್ಸ್ ಅಲ್ಲಿ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಅವ್ರನ್ನ ಮದ್ವೆ ಸ್ವಯಂವರ ಮಾಡ್ತಾರೆ. How do you deal with that? Because I think how does he deal with it? He laughs and just lets it be. So ನಮಗೂ ನಗು ಬರುತ್ತೆ, ಹೆಂಗ್ ಎಷ್ಟು ಈಸಿಯಾಗಿ ಹೇಳ್ತಾ ಇದೀಯ ನೀನು. ಐ ಥಿಂಕ್ ಮದ್ವೆ ಒಬ್ಸೆಷನ್, ಏನೋ ಒಂದು ಎಕ್ಸ್ಪೆಕ್ಟೇಷನ್. ರಕ್ಷಿತ್ ಅವ್ರ ಮದ್ವೆ ಆದ್ರೆ ನಮಗೇನೋ ಪರ್ಸನಲ್ ಇನ್ವಿಟೇಷನ್ ಬರುತ್ತೆ ಅನ್ನೋ ತರ ಒಂದು ಫೀಲಿಂಗ್ ಕೂಡ ಇರುತ್ತೆ. ಬಟ್ ಐ ಥಿಂಕ್ ಇನ್ ಜನರಲ್ ಅದೊಂದು ಇಟ್ಸ್ ಅ ಹ್ಯಾಪಿ ಥಿಂಗ್ ಟು ಸಿ ಪೀಪಲ್ ಸೆಟಲ್ಡ್. That also is there. I think so. I guess ಜನ ಅದನ್ನ ತುಂಬಾ ದಿ ಪ್ರೊಜೆಕ್ಟ್ ದಟ್ ಅಲ್ಲ on their stars, on our ನೆಚ್ಚಿನ stars. I think it's a relative behavior. I mean, not the relative behavior, ನಮ್ಮ relatives behavior. Yes, ಖಂಡಿತ. ಮದುವೆ ಯಾವಾಗ? ಅದು ಮದುವೆ ಆಯ್ತು ಅಂದ್ಮೇಲೆ ಮತ್ತೆ ಮಗು ಯಾವಾಗ? ಸೊ ನಿನ್ನದು ಕ್ವೆಶ್ಚನ್ ಎಂಡ್ ಇಲ್ಲ. ಅಲ್ಲ, ಎಂಡ್ ಇದೆ. ಯಾವಾಗ ಯಾವಾಗ ಸಾಯ್ತೀರಾ ಅಂತ ನನಗೆ ಆಸ್ ಅ ಕನ್ಸ್ಯೂಮರ್ ಆಫ್ ಯುವರ್ ಕಾಂಟೆಂಟ್ ಐ ಫೀಲ್ ಹ್ಯಾಪಿ ವೆನ್ ವಿ ಹ್ಯಾವ್ ಆಕ್ಟ್ರೆಸಸ್ ಯಾರು ಕಲೆ ಮೇಲೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ, ಆ್ಯಂಡ್ ನಾಟ್ ಜಸ್ಟ್ ಅಬೌಟ್ ಬೀಯಿಂಗ್ ಆನ್ ಆಕ್ಟ್ರೆಸ್, ಯುನೋ. ಸೊ ನಿಮ್ಮನ್ನು ನೋಡಿ ಯಾರಾದರೂ ಅಸ್ಪೈರಿಂಗ್ ಆಕ್ಟ್ರೆಸಸ್ ನಿಮ್ಮನ್ನು ನೋಡಿದರೆ, what would you like to tell them? Like, most important skill set ಏನು ಬೇಕು for an actress? Apart from, being a good actress and being actress. ನನಗೊಂದು ಲಿಸ್ಟ್ ಇದೆ. I will start. One is, then this is a problem that ನಾನು ಮಾಡಿದ್ದೀನಿ, ತುಂಬಾ ಮಾಡಿದ್ದೀನಿ. ಸೊ ಆ್ಯಂಡ್ ಇನ್ನ ಮಾಡ್ತೀನಿ. ಸೊ ಐ ಆಮ್ ಟಾಕಿಂಗ್ ಟು ಮೈ ಸೆಲ್ಫ್ ಆಲ್ಸೋ. ಬೇರೆ ಯಾರೋ ಒಬ್ಬರ ಆಕ್ಟ್ರೆಸ್ ಕರಿಯರ್ ಟ್ರೆಜೆಕ್ಟರಿನ ನೋಡಿಕೊಂಡು ನಿಮ್ಮ ಟೈಮ್ ಲೈನ್ ಅದ್ರ ಪ್ರಕಾರ ಮಾಡಬೇಡಿ. ಸೊ ಯು ಕಾಂಟ್ ಬಿ ಲೈಕ್, ಓಕೆ ಏಜ್ 21ಗೆ ದೀಪಿಕಾ ಪಡುಕೊಂಡು ಆಲ್ರೆಡಿ ಲಾಂಚ್ ಆಗಿತ್ತು, 23ಗೆ ಅವರು ಆಲ್ರೆಡಿ ಶಾರುಖ್ ಖಾನ್ ಜೊತೆಗೆ ಇದು ಮಾಡಿ, ಯು ಕಾಂಟ್ ಡೂ ದಟ್. It just does not function like that. And I'm telling myself as sternly as I'm saying to anybody else, that is not something that you can do. ನಿಮ್ಮ career trajectory ಬೇರೆ ತರ ಇರ್ಬೋದು. You might hit your peak in your 40s. And I think ನಮ್ಮ ಕೆಲಸದಿಂದ ಸಿಗೋ ತೃಪ್ತಿ ಅಷ್ಟೇ ಇಂಟೆನ್ಸ್ ಆಗಿರುತ್ತೆ. Okay, as long as the character is well written, ನಮಗೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇರುತ್ತೆ, is my hope, or it's what I've learned so far. So that is one thing. Comparison is the thief of joy. Don't even bother. ಈ ಕೆಲಸದಲ್ಲಿ
ಪೇಷನ್ಸ್ ಬೇಕು. ಯು ನೀಡ್ ಟು ಫೈಂಡ್ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ ದಟ್ ಆರ್ ಅಪಾರ್ಟ್ ಫ್ರಮ್ ದಿಸ್ ಆಕ್ಟಿಂಗ್, ಥಿಂಗ್ಸ್ ದಟ್ ಗಿವ್ ಯು ಆಸ್ ಮಚ್ ಸ್ಯಾಟಿಸ್ಫ್ಯಾಕ್ಷನ್, ಆಸ್ ಮಚ್ ಜಾಯ್. ವಾಟ್ ವುಡ್ ಬಿ ದ್ಯಾಟ್ ಫಾರ್ ಯು? ನನಗೆ ಪೇಂಟಿಂಗು, ನಾನು ಪೇಂಟಿಂಗ್ ಮಾಡ್ತೀನಿ, ನಾನು ಬರಿತೀನಿ. ಐ ಡೋಂಟ್ ರೈಟ್, ಅಂದರೆ ನಾನು ಕಥೆಗಳು ಬರೆಯಲ್ಲ, ದಟ್ಸ್ ನಾಟ್ ಮೈ ಕೈಂಡ್ ಆಫ್ ರೈಟಿಂಗ್, ಬಟ್ ನಾನು ಏನೋ ಒಂದು ಬರಿತೀನಿ. ಚೈತ್ರ, ನಿಮಗೆ? I sing. Yes, of course. ಇತ್ತೀಚೆಗೆ ನಂಗೆ ಫೋಟೋಗ್ರಫಿ ಇಷ್ಟ, ಲೈಕ್ ಫ್ರಮ್ ಪಾಸ್ಟ್ 2 years. I like photography, so there's a certain way that I look into things and then capture it. So I'm like that, and films ನೋಡೋದು ಇಷ್ಟ ತುಂಬಾ. ಯಾವುದೇ ಸಿನಿಮಾ, ಯಾವ ಲ್ಯಾಂಗ್ವೇಜ್ ಅದು, ಭೋಜ್ಪುರಿ ಅಂತ ನಂಗೆ ಅರ್ಥನೇ ಆಗದಿರೋ ಭಾಷೆನೂ ಕೂತು ನೋಡ್ತೀನಿ ನಾನು, ಆ ಥರದ್ದು ಹುಚ್ಚಿದೆ. So that also you can develop. Like she said, that is so important, like not to compare your journey with someone else's, because the skill sets that they carry is completely different. You can't say ನಾನು ಅವ್ರು ಆಗ್ಲಿಲ್ಲ ಅಂತ. You can't be. Probably they are also complaining, telling ನಾನು ಇವ್ರು ಆಗ್ತಾ ಇಲ್ಲ. So ನಿಮ್ಗೆ ಅದು ಗೊತ್ತಿಲ್ಲ, the grass is always greener on the other side. So that's true. I mean, these sayings are, you'll know only when you are living life. Absolutely. You know that then it resonates. So ಅದು ಮಾಡಬೇಡಿ ಒಂದು. And like she said, you have to have ಅಂದ್ರೆ ಇಲ್ಲಿ ನಾನು okay, I'm pretty looking, so I will be an actress ಅಂತ ಎಲ್ಲ ಬಂದ್ರೆ ಶೆಲ್ಫ್ ಲೈಫ್ ನಿಮ್ ಆ ಥರ ಚಿಕ್ಕ ಯೋಚನೆ ಇಟ್ಕೊಂಡು ಬಂದರೆ ನಿಮ್ಮ ಲೈಕ್ ಯುವರ್ ಕರಿಯರ್ ಆಲ್ಸೋ ವಿಲ್ ಬಿ ಲೆಸ್ ಅಂತ ಅನ್ಸುತ್ತೆ. ಸೊ ಯು ಶುಡ್ ಬಿ ಓಪನ್ ಟು ಲರ್ನಿಂಗ್, ಓಪನ್ ಟು ಇಂಪ್ರೂವ್ ಯುವರ್ ಸ್ಕಿಲ್ ಸೆಟ್ಸ್. ಈಗಲೂ ಕಲಿಬೇಕು. ನನಗೆ ಇವಾಗ ಈ ಫಿಲ್ಮ್ ಶೂಟ್ ಮುಗಿಸಿದ್ದೀವಿ, ಬಟ್ ನೆಕ್ಸ್ಟ್ ಶೂಟ್ಗೆ ಹೋಗ್ಬೇಕಾದ್ರೆ ನನಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ, ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದು ಏನು ಮಾಡಲಿ ಅಂತ ಭಯ ಆಗುತ್ತೆ. ಸೊ ಐಮ್ ಶೋರ್ ಫಾರ್ ಅ ಲಾಟ್ ಆಫ್ ಗ್ರೇಟ್ ಆ್ಯಕ್ಟರ್ಸ್, ನೆನ್ನೆ ಕಮಲ್ ಹಾಸನ್ ಅವ್ರದ್ದು 234th ಫಿಲ್ಮ್ದು ಪೋಸ್ಟರ್ ಬಿಟ್ಟು is that Ashta film, and he's still so passionately doing it. I don't think it comes the moment he would have probably, in case he had told nan gottu acting yaru helad beda, I don't think 234 agirtittu anta. So I'm sure Mammootty avardeno, Mohanlal avardu 400 plus films, Mammootty avardu hange. So these people, our ashte age allu, if they have that hunger, now I think we are just first standard in that. So no, and one more thing I think is, and we are both working on this currently. ನಾವು ತುಂಬಾ ಮಾತಾಡ್ತಾ ಇರ್ತೀವಿ ನಮ್ಮ ಮಧ್ಯನೆ, ಚರ್ಮ ಬರಬೇಕು. ಹೌದು, because a lot of this work, it's not personal, but ಕೆಲವೊಂದ್ಸತಿ ನಾವು ಒಂದು ಲುಕ್ ಫಿಟ್ ಆಗಲ್ಲ. ಆ ಪಾತ್ರಕ್ಕೆ ಡೈರೆಕ್ಟರ್ ತಲೆಯಲ್ಲಿ ಒಂದು ಲುಕ್ ಇರುತ್ತೆ, ಅಂಡ್ ಇಟ್ಸ್ ನಾಟ್ ಪರ್ಸನಲ್. ಇಟ್ಸ್ ನಾಟ್ ಲೈಕ್ ನಿನ್ ಮುಖ ಚೆನ್ನಾಗಿಲ್ಲ ಅಂತ ಆ ಕೆಲಸ ಕೊಡ್ತಾ ಇಲ್ಲ. ಅವ್ರ ತಲೆಯಲ್ಲಿ ಒಂದು ಏನೋ ಲುಕ್ ಇರುತ್ತೆ. ಇಫ್ ಯು ಫಿಟ್ ದಟ್, ಅಂಡ್ ದೆನ್ ಯು ಹ್ಯಾವ್ ಟು ಬಿ ಏಬಲ್ ಟು ಆಕ್ಟ್ ಅಂಡ್ ಎವ್ರಿಥಿಂಗ್ ಆಲ್ಸೋ. ಕೆಲವೊಂದ್ಸತಿ ನಾವು ಪ್ರತಿ ಒಂದು ರೋಲಿಗೆ ಫಿಟ್ ಆಗಲ್ಲ, ಅಂಡ್ ದಟ್ ಇಸ್ ಸಮಥಿಂಗ್ ದಟ್ ವಿ ಜಸ್ಟ್ ಹ್ಯಾವ್ ಟು ಅಕ್ಸೆಪ್ಟ್ ಅಂಡ್ ನಾಟ್ ಟೇಕ್ ಪರ್ಸನಲಿ. ದಟ್ ಡಸಂಟ್ ಮೀನ್ ನಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ, ನಮ್ಮಲ್ಲಿ ಕೇಪಬಿಲಿಟೀಸ್ ಇಲ್ಲ ಅಂತ. ಹೌದು, ಅದಲ್ಲ. So you have to just be like, ಇದಕ್ಕೆ ನಾನು ಫಿಟ್ ಆಗ್ತಾ ಇಲ್ಲ, ಮುಂದೆ ಏನಾದರೂ ಇದ್ರೆ ಸರ್ ದಯವಿಟ್ಟು ಹೇಳಿ ಅಂತ. You have to enter life enter professional life in that capacity. Coming back to Sapta Saagaradaache Ello side A, side B, ಎರಡು ಥರ ರಿವ್ಯೂಸ್ ಬಂತು ಸೈಡ್ ಎಗೆ. ಒಂದು ಇಟ್ಸ್ ಬ್ಯೂಟಿಫುಲ್, ಇಟ್ಸ್ ಪೊಯೆಟಿಕ್, ಇಟ್ಸ್ ತುಂಬ ದುಃಖ ಕೊಡುತ್ತೆ ಅದೆಲ್ಲ. ಇನ್ನೊಂದು ವಾಸ್ ತುಂಬ ಸ್ಲೋ ಆಯ್ತಪ್ಪ, ನಂಗೆ ನೋಡೋಕ್ಕೆ ಇಟ್ಸ್ ವೆರಿ ಸ್ಲೋ, it consumes me, ನಂಗೆ ಸುಸ್ತಾಗಿ ಹೋಗ್ಬಿಡ್ತು. ಸೊ ಫಾರ್ ದ ಸೆಕೆಂಡ್ ಕ್ಯಾಟಗರಿ ಆಫ್ ಪೀಪಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಬೌಟ್ ಸೈಡ್ ಬಿ, ಆರ್ ಜನರಲಿ ಹೌ ದ ಫಿಲ್ಮ್ ಇಸ್ ಗೋಯಿಂಗ್ ಟು ಪ್ಯಾನ್ ಔಟ್? ಅಬೌಟ್ ಸೈಡ್ ಬಿ ಅಂದರೆ ದೇರ್ಸ್ ಅ ಸರ್ಟನ್ ಪೇಸ್ ಟು ಫಿಲ್ಮ್ಸ್ ಅಲ್ವಾ. ಅಂದರೆ ಇಟ್ಸ್ ಹೇಮಂತ್ ಸ್ಟೋರಿ. ಸೊ ಅವ್ರ ಸ್ಟೋರಿನ ಅವ್ರ ಥರದಲ್ಲಿ ಇವಾಗ ಚೈತ್ರನ್ ವಾಯ್ಸಲ್ಲಿ ನಾನು ಹಾಡು ಕೇಳಬೇಕು ಅಂತ ಬಂದಮೇಲೆ, ಚೈತ್ರನ್ ವಾಯ್ಸ್ ಕೆಟ್ಟದಾಗಿದ್ರು ಯು ಅಕ್ಸೆಪ್ಟೆಡ್, ಯು ಕಮ್. ಅದಾದಮೇಲೆ ಸ್ವಲ್ಪ ನಿನ್ನ ವಾಯ್ಸ್ ಇನ್ನೂ ಚೆನ್ನಾಗಿರ್ಬೋದಿತ್ತಮ್ಮ ಅಂತ ಹೇಳಿದ್ರೆ, ಹೌದಾ ಅಂಕಲ್ ಅಂತ ಹೇಳ್ಬೋದು ಅಷ್ಟೇ. ನಾನು ಹೆಂಗೆ ಚೇಂಜ್ ಮಾಡ್ಕೊಳ್ಳಿ ನನ್ನ ವಾಯ್ಸ್. ಸೊ ಹೇಮಂತ್ ಸ್ಟೋರಿ, the establishment has to be in that pace so that ನಾವು ಅಷ್ಟು ಇನ್ವೆಸ್ಟ್ ಆಗ್ತೀವಿ. ನನಗೆ ಐ ಆಮ್ ಸ್ಪೀಕಿಂಗ್ ಲೈಕ್ ನಾನು ಆಡಿಯನ್ಸ್ ಆಗಿ ನೋಡಿದ್ದು. ಸೊ ಇವರಿಬ್ರು ಲವ್ ಸ್ಟೋರಿನ ನಾನು ಹಂಗೆ ಅಷ್ಟು ಹಂಗೆ ನೋಡ್ಲಿಲ್ಲ ಅಂದ್ರೆ ನಾವು ಅವ್ನು ಯಾಕೆ ಅಷ್ಟೊಂದು ಇವಳು ಕಂಡ್ರೆ ಇವಳಿಗೆ ಪ್ರೀತಿ ಅಂತ ನನಗೆ ಗೊತ್ತಾ. ಅದನ್ನ 2 minutes ಅಲ್ಲೂ ತೋರಿಸ್ಬೋದು, ಒಂದು ಸಾಂಗಲ್ಲಿ ಮುಗಿಸ್ಬೋದು, ಫುಲ್ ಮೂವಿ ಒಂದು ಸಾಂಗಲ್ಲಿ. ಐ ಆಮ್ ಶೋರ್ ಹೇಮಂತ್ ಇಸ್ ಬ್ರಿಲಿಯಂಟ್ ಡೈರೆಕ್ಟರ್ ಹೂ ಕ್ಯಾನ್ ಫಿನಿಶ್ ಇಟ್ ಇನ್ ಒನ್ ಸಾಂಗ್. ಬಟ್ ಹಿ ಚೋಸ್ ಟು ಡೂ ಇಟ್ ಲೈಕ್ ದ್ಯಾಟ್ ಬಿಕಾಸ್ ಅದ್ರಲ್ಲಿ ಮ್ಯೂಸಿಕ್ ಆ್ಯಡ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ದೇರ್ ಲವ್ ಸ್ಟೋರಿ. ಅಂಡ್ ದೇರ್ ಇಸ್ ಸೋ ಮಚ್ ಪೇನ್ ಇನ್ವಾಲ್ವ್. ಆ ಪೇನ್ ನಾವು ಅನುಭವಿಸ್ಲಿಲ್ಲ ಅಂದ್ರೆ, ಅಂಡ್ ನನ್ನ ಅಟೆನ್ಷನ್ ಸ್ಪ್ಯಾನ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಷ್ಟು ಆಗ್ಬಿಟ್ರೆ ನಾನು ಎಲ್ಲಿ ಕೂತ್ಕೊಂಡು ನೋಡ್ತೀನಿ? ನಾನು 2 hours odd minutes ಫಿಲ್ಮ್, ಒಂದು ಫಿಲ್ಮ್ ಆಗಿ ನೋಡ್ಬೇಕಲ್ವಾ. ಸೊ ಆ ಪ್ರಾಸೆಸ್ಸಲ್ಲಿ ನಾವು ಒಳಗಡೆ ಹೋಗ್ಬೇಕು. ನಾನು ಎಲ್ಲರೂ ಕೂತ್ಕೊಂಡು ವಿ ಹ್ಯಾವ್ ಟು ಬಿ ಫಿಲ್ಮ್ ರಿವ್ಯೂವರ್ಸ್ ಅಂತ ಅಲ್ಲ, ಬಟ್ ಓಪನ್ ಮೈಂಡಲ್ಲಿ ಹೋಗಬೇಕು. ಲೈಕ್ ಯು ಕಾಂಟ್ ಎಕ್ಸ್ಪೆಕ್ಟ್ ಈ ಫಿಲ್ಮ್ ಆ ಫಿಲ್ಮ್ ಥರ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಕೊಂಡು ಹೋದರೆ ಅದು
ಇಟ್ಸ್ ಲೈಕ್ ಡೋಂಟ್ ಕಂಪೇರ್, ನಿಮ್ಮ ಮಕ್ಳನ್ನೇ ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾರಲ್ಲ, ಒಬ್ರು ಮಗು ಇನ್ನೊಂದು ಮಗು ಆ ಥರ ಅದು. ಸೊ ಹಂಗೆ ಮಾಡಬಾರ್ದು. ಅಂದ್ರೆ ಓಪನ್ ಮೈಂಡಲ್ಲಿ ಇಟ್ಕೊಂಡು ಹೋದ್ರೆ ಎಲ್ಲ ಫಿಲ್ಮ್ಸು ಚೆನ್ನಾಗಿರುತ್ತೆ. ಲೈಕ್ ದ ಸ್ಕಾಸಿಸ್ ಅವ್ರ ಫಿಲ್ಮ್ಸಲ್ಲಿ ಅವ್ರು ಕೇರೆ ಮಾಡ್ತಾ ಇಲ್ಲ, ಅವ್ರ ಲೆಂತ್ ಆಫ್ ದ ಫಿಲ್ಮ್ ಅವ್ರ ಪಾಡಿಗೆ ಅವ್ರ ಸ್ಟೋರಿ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಪೀಪಲ್ ಗೋ ವಾಚ್ ಇಟ್ ಬಿಕಾಸ್ people have understood that there is this kind of storytelling and we want to watch it. I'm sure people ಅರ್ಥ ಆಗುತ್ತೆ eventually, ಬಟ್ ಆ ಥರ ಈಸಿಯಾಗಿ ಸ್ಲೋ ಯಾರೋ ಒಬ್ಬ ನಾನು ಫಿಲ್ಮ್ ನೋಡ್ಬೇಕಾಗಿರುತ್ತೆ, ಇವ್ರು ಹೊರಗಡೆ ಬಂದ್ಬಿಟ್ಟು ತುಂಬ ಸ್ಲೋ ಅಂತ ಹೇಳಿದಾಗ ನಾನು ನೋಡೇ ಇಲ್ಲ, ನಾನು ಸ್ಟಾಪ್ ಮಾಡ್ಬಿಡ್ತೀನಿ, ನೋಡಲ್ಲ. ಹೆಂಗೂ ಅವ್ರು ಹೇಳಿದ್ರಲ್ಲ ಸ್ಲೋ ಇದೆ ಅಂತ, ಇವಾಗ ಏನು ನೋಡೋದು ಅಂತ ಅನ್ಕೊಂಡ್ರೆ ಇಟ್ಸ್ ಅ ಲಾಸ್ ಫಾರ್ ಹಿಮ್ ಆಲ್ಸೋ. ಯು ಮಿಸ್ಡ್ ಔಟ್ ಆನ್ ವಾಚಿಂಗ್ ಸಮಥಿಂಗ್ ಗ್ರೇಟ್. ಅಬ್ಸಲ್ಯೂಟ್ಲಿ. ಸೊ ಆಲ್ಮೋಸ್ಟ್ ಇಯರ್ ಎಂಡ್ ಬರ್ತಾ ಇದೆ. ಏನಾದರೂ ಒಂದು ಸ್ಕಿಲ್ ಮುಂದಿನ ವರ್ಷ ಇದನ್ನು ನಾನು ಕಲ್ಕೋಬೇಕು ಅನ್ನೋದು ಏನಾದರೂ ಇದ್ರೆ ವಾಟ್ ವುಡ್ ದ್ಯಾಟ್ ಬಿ? ನಾನು ಡ್ರೈವ್ ಮಾಡಲ್ಲ, ಅಂದರೆ ನಂಗೆ ಲೈಸೆನ್ಸ್ ಇದೆ, ನಾನು ಡ್ರೈವ್ ಮಾಡಬೇಕಾದ್ರೆ ಸಖತ್ ಭಯ. ನಿಮ್ಮ ಮನೆಯಲ್ಲಿ ಡ್ರೈವ್ ಮಾಡ್ಬೋದು? ಹೌದಾ? ಡ್ರೈವ್ ಮಾಡಿದ್ದೀನಿ, ನಾನು ಇಲ್ಲೇ ಕಲ್ತಿರೋದು. ಡೋಂಟ್ ವೆರಿ, ಹೌ ಮೆನಿ ಅಂಕಲ್ಸ್ ಕಿರ್ಚಾಡಿದ್ದಾರೆ ನನ್ನ ಮೇಲೆ ಗಾಡಿ ಅಂತ. ಸೊ ಡ್ರೈವಿಂಗ್ ಇಸ್ ಅ ಸ್ಕಿಲ್, ಅಂದರೆ ಜಸ್ಟ್ ಟು ಬಿಕಮ್ ಕಂಫರ್ಟಬಲ್ ವಿತ್ ಇಟ್. ಐ ಥಿಂಕ್ ನನಗೆ ಅದು ಕೊಡೋ ಲೈಕ್ ಇಂಡಿಪೆಂಡೆನ್ಸು ಒಂದು ಬೇರೆ ರೀತಿಯಲ್ಲಿ ಇರುತ್ತೆ. ಲೈಸೆನ್ಸ್ ಇದೆ ಅವ್ರ ಹತ್ರ? ಇಲ್ಲ ಇದೆ, ಬಟ್ ನಂಗೆ ಆ ಧೈರ್ಯ ಬಂದಿಲ್ಲ ಇನ್ನು. ನನ್ನ ಹತ್ರನೂ ಲೈಸೆನ್ಸ್ ಇದೆ, ಅದು ಹೆಂಗ್ ಸಿಕ್ಕಿದೆ ಅದು ನನಗೂ ಗೊತ್ತು. ನನಗೆ ಬರುತ್ತೆ, ಆದ್ರೆ ನನಗೆ ನನಗೆ ವೆರಿ ಶಾರ್ಟ್ ಟೆಂಪರ್ಡ್, ಅಂದ್ರೆ ರಪ್ಪ ಅಂತ ಬಂದು ಹೋಗುತ್ತೆ, ಬಟ್ ಟ್ರಾಫಿಕ್ ಅಲ್ಲಿ ರಪ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ದಟ್. ಬಟ್ ವಾಟ್ ವುಡ್ ಬಿ ಯುವರ್ ಸ್ಕಿಲ್? I want to learn swimming. When I started off actually ಈ year the resolution ಮಾಡ್ಕೊಂಡಿದ್ದೆ, January ಮಾಡ್ಬಿಟ್ಟು ಬಿಟ್ಬಿಟ್ಟೆ. ಆದ್ಮೇಲೆ like I've not done it. My brother was teaching it. Then something happened and he also became busy. After that I did not go. I want to learn swimming. Like ಇವಾಗ ಸದ್ಯಕ್ಕೆ ನಾನು ಫ್ಲೋಟ್ ಆಗಕ್ಕೆ ಬರ್ತೀನಿ. But I hope the film does more than floating. I hope it floats really high. Thank you so much, Ibrigu. I wish you all the very best, not just for the film but in general. Thank you. Of course, film side A tumba preeti sikkide. I think side B you will see different kind of love. Edge preeti sigute, I think. No, of course, all the very best. Thank you. Thank you.